ಏನು ಮಾಡಿದೆ ಮೋದಿ? ಏನು ಮಾಡಿಲ್ಲ ಮೋದಿ. ನಾವೆಲ್ಲ ಸಿದ್ದರಾಮಯ್ಯಗೆ ಹಾಕ್ಬೇಕನ್ನೋ ಓಟು. ಸಿದ್ದರಾಮಯ್ಯ ಅಪ್ಪ ಆಗಿರ್ಬೋದು, ಪ್ರಧಾನಮಂತ್ರಿ ಮೋದಿ ಅವ್ನು ದೊಡ್ಡ ಅಪ್ಪ ಆಗಿರ್ತಾನೆ. ಹುಡುಗರಿಂದ ಹಿಂದೆಯಿಂದ ನಮಗೆ ಇಂದಿರಾ ಗಾಂಧಿ ಹೆಲ್ಪ್ ಮಾಡೋಳೆ, ಅವತ್ತಿದ್ದು ಇವತ್ತು ವಾಸ್ತವಿಕ ಹಾಕೋದು. ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್ ಕಾಂಗ್ರೆಸ್. ಯಾಕೆ? ಬಿಜೆಪಿ ಏನು ಮಾಡ್ತಾರೆ? ಸೌಕರ್ಯಗಳಿಗೆ ಎಲ್ಲರಿಗೆ ದೊಡ್ಡವರಿಗೆ ಉದಾರ ಮಾಡ್ತಿದ್ದಾರೆ. ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಕಾಂಗ್ರೆಸ್ ಅವರು ಎಲ್ಲದೂ ಮಾಡಿತ್ತು, ಎಲ್ಲದೂ ಮಾಡಿದ್ದಾರೆ. ಎಲ್ಲ ಬಡವರ ಬಗ್ಗೆ ಮಾಡ್ತಿದ್ದೆ. ಮೋದಿ ಫುಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಏನು ಮಾಡಿದೆ ಮೋದಿ? ಏನು ಮಾಡಿಲ್ಲ ಮೋದಿ. ಏನ್ ಮಾಡಿಲ್ಲ. ಏನು ಮಾಡಿಲ್ಲ. ಇಲ್ಲಿ ಕಾಂಗ್ರೆಸ್ ಬರೋದ ಅಂತೀರಾ? ಕಾಂಗ್ರೆಸ್ ಬರೋದು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬರೋದು. ಹೌದಾ? ಸರಿ, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಅಂತ. ನಾವೆಲ್ಲ ಸಿದ್ದರಾಮಯ್ಯಗೆ ಹಾಕ್ಬೇಕನ್ನೋ ಓಟು. ಒಟ್ಟು ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯಗೆ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ನ ಎಲ್ಲಿ ಶಿವರಾಜ್ ಕುಮಾರ್ ಯಾರು ನಮಗೆ ಎಲ್ಲ ಗೊತ್ತಿಲ್ಲ, ಇದೆ, ಬಟ್ ನಮಗೆಲ್ಲ ಇದೆ. ಸಿದ್ದರಾಮಯ್ಯ ಪಾರ್ಟಿ. ಹಾ. ಓಕೆ, ನಾವೆಲ್ಲ ಕಾಂಗ್ರೆಸ್ ಪಾರ್ಟಿ. ನಾವು ನೀವೇ ಕಾಂಗ್ರೆಸ್ ಪಾರ್ಟಿನಾ? ಕಟ್ಟರ್ ಕಾಂಗ್ರೆಸ್. ಓಕೆ, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿ ಮೇಡಮ್. ಯಾಕೆ? ಯಾಕೆ ಅಂದ್ರೆ ಇಲ್ಲಿಗಿಂತ ಮೇನ್ ನಮ್ಮ ಹೆಡ್ ಅಂದ್ರೆ ಪ್ರಧಾನಮಂತ್ರಿ ಇರೋದು. ಮೇನ್ ಅವ್ನ್ ಗೆದ್ದ ಅಂದ್ರೆ ಇಡೀ ಕರ್ನಾಟಕ ಸರ್ಕಾರದಿಂದ ಹಿಡಿದು ಎಲ್ಲ ಸರ್ಕಾರವರೆಗೂ ಮೇನ್ ಅವ್ನ್ ಗೆದ್ರೆ ಎಲ್ಲ ಕಡೆನೂ ಇದಾಗುತ್ತೆ. ಫುಲ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕಾಂಗ್ರೆಸ್ ಇಲ್ಲಿ ಕರ್ನಾಟಕದ ಬಿಟ್ರೆ ಬೇರೆ ಕಡೆ ಎಲ್ಲೂ ಇಲ್ಲ. ಬೇರೆ ಕರ್ನಾಟಕ ಒಂದ್ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಸಿದ್ದರಾಮಯ್ಯ ಒಂದು, ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅಪ್ಪ ಆಗಿರ್ಬೋದು, ಬೇರೆ ಕಡೆ ನಮ್ಮ ಸಿದ್ದರಾಮಯ್ಯಕ್ಕಿಂತ ಇವನು ಯಾರು ಪ್ರಧಾನಮಂತ್ರಿ ಮೋದಿ ಅವ್ನು ದೊಡ್ಡ ಅಪ್ಪ ಆಗಿರ್ತಾನೆ. ಮೇನ್ ಆಗಿ ಅವ್ನು ಗೆಲ್ಬೇಕು. ಅವ್ನು ಗೆದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ಆಲ್ ಓವರ್ ಜಿಲ್ಲೆನೂ ಎಲ್ಲ ಇಂಪ್ರೂವ್ ಆಗುತ್ತೆ. ಓಕೆ, ನಿಮ್ದು ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಮೇಡಮ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಎಲ್ಲದೂ ಉತ್ಪಾದನೆ ಐತೆ ಮೇಡಮ್, ಹಂಗಾಗಿ ಗ್ಯಾರಂಟಿ ಎಲ್ಲ ಸಿಕ್ತಾ? ಏನ್ ಮೇಡಮ್? ಗ್ಯಾರಂಟಿ ಎಲ್ಲ ಸಿಕ್ತಾ? ಗ್ಯಾರಂಟಿ ಯೋಜನೆಗಳು ಸಿಕ್ತಾ? ಗ್ಯಾರಂಟಿ ಯೋಜನೆಗಳು ಚೆನ್ನಾಗಿದ್ಯಾ? ಚೆನ್ನಾಗಿದೆ ಮೇಡಮ್. ಈ ಸಲ ಇಲ್ಲಿ ಯಾರು ಗೆಲ್ತಾರ ಅನ್ಸುತ್ತೆ ನಿಮ್ಗೆ? ಮೇಡಮ್ ಈ ಸಲ ಅದೇ ಕಾಂಗ್ರೆಸ್ ಎರಡು ವಿಕಲ್ ಐತೆ ಮೇಡಮ್. ಅಲ್ಲಿ ಎರಡು ವಿಕಲ್ ಐತಿ. ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಜಾಸ್ತಿನೇ ಐತಿ, ನೋಡ್ಬೇಕು. ಹೌದಾ? ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಯಾಕೆ? ಹೆಣ್ಮಕ್ಳಿಗೆಲ್ಲ ಇದು ಮಾಡಿ ಸಪೋರ್ಟ್ ಮಾಡಿದಾರೆ. ಆದ್ರೆ ಹೆಣ್ಮಕ್ಳಿಗೆ ಗೆಲ್ಸ್ಬೇಕು, ನೀವ್ ಯಾಕೆ ಗೆಲ್ಸ್ತೀರಾ? ನಾವೆಲ್ಲ ಸರ್ಕಾರ ಸರ್ಕಾರ ಪಾಪ ಅವರಿಗೆ ಸೌಲಭ್ಯ ಮಾಡಿ 2000 ದುಡ್ಡು ನೋಡಿ ಇವ್ರನ್ನ ನೋಡ್ಕೊಳ್ಳಿ, ಹೆಣ್ಮಕ್ಳಿಗೆ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಇವ್ರಿಗೆ ಖುಷಿ ಆಗ್ಬಿಟ್ಟು ಗೆಲ್ಲಿಸ್ತಾರಂತೆ. ದುಡ್ಡು, ಅಕ್ಕಿ ದುಡ್ಡು ಎಲ್ಲ ಸಿಗ್ತಾ ಇದೆ. ಎಲ್ಲ ಸಿಗ್ತಾ ಇದೆ. ಸೊ ಅದೇ ತರ ದೇಶದಲ್ಲೂ ಕೂಡ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ನಿಮ್ಗೆ. ಓಕೆ, ಕಾಂಗ್ರೆಸ್ಗೆ ಓಟ್ ಹಾಕೋದು. ನೀವ್ ಹೇಳಿ, ನೀವ್ ಯಾರನ್ನ ಗೆಲ್ಲಿಸ್ತೀರಾ? ಬಿಜೆಪಿ. ಬಿಜೆಪಿ. ಯಾಕೆ? ನಮ್ದು ಅದೇ. ನಿಮ್ದು ಅದೇ. ಸೊ ಬಿಜೆಪಿ ಅಂತ ಇದಾರೆ, ನೋಡೋಣ. ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ. ಯಾಕೆ? ಅವ್ರು ಸಲ ಸವಲತ್ತು ಮಾಡ್ತಾರೆ ಕಣವ. ಹೌದಾ? ಏನೇನ್ ಸವಲತ್ತು ಕೊಟ್ರು? ಎಲ್ಲ ಮಾಡಿ ಮೊನ್ನೆ 2,000 ಸಾವಿರ ಆಗ್ತದೆ ದುಡ್ಡು. ಕಾಂಗ್ರೆಸ್ ಹಾಕಿರೋದು ಬಿಜೆಪಿ ಎಲ್ಲ. ಅದು ಹಾಕಿ ಯಾಕೆ ಹಾಕಲ್ಲ? ಓಕೆ ಅದೇ ನಮ್ಗೆ ಒಳ್ಳೇದು ಕಣವ. ಸರ್ ಹೋಗ್ಲಿ ಬಿಡಿ, ಹೋಗ್ಲಿ. ನೀವ್ ಹೇಳಿ ಇಲ್ಲಿ ಏನೇನ್ ಸವಲತ್ತು ಕೊಟ್ರು? 2,000 ಕೊಟ್ರು, ಕಿಸಾನ್ ಸಮ್ಮಾನ್ ಯೋಜನೆ. ಓಕೆ, ತಿಂಗಳಿಗೆ 2,000 ಸಾವಿರ ಹಾಕ್ತಾರೆ ಕಣವ. ಸರಿ, ಅದಕ್ಕೋಸ್ಕರ ಬಿಜೆಪಿನ ಗೆಲ್ಸ್ಬೇಕು ಅಂತ. ಸರಿ, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಯಾರು ಅದೃಷ್ಟ ಇರ್ತಿತ್ತು ಅವ್ರು ಗೆಲ್ತಾರೆ. ಅದೃಷ್ಟ ಸರಿ, ನೀವ್ ಗೆಲ್ಸ್ಬೇಕಂತ ಯಾರು? ಗೆಲ್ಸೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ನಾ? ಯಾಕೆ? ಹಿಂದೆಯಿಂದ ಇಂದಿರಾ ಗಾಂಧಿ ಬಡವ್ರಿಗೆ ಹೆಲ್ಪ್ ಮಾಡೋಳೆ. ಹಾ, ಹಿಂದೆಯಿಂದನೇ ಸಣ್ಣ ಹುಡುಗರಿಂದ ಹಿಂದೆಯಿಂದ ನಮಗೆ ಇಂದಿರಾ ಗಾಂಧಿ ಹೆಲ್ಪ್ ಮಾಡೋಳೆ, ಅವತ್ತಿದ್ದು ಇವತ್ತು ವಾಸ್ತವಿಕ ಹಾಕೋದು. ಯಾರ ಗೆಲ್ಲಿ ಬಿಡ್ಲಿ. ಓಕೆ.